ಮುಂದೆ ಆಗೋ ತೊಂದರೆ ಬಗ್ಗೆ ಹೇಳಬೇಕು ಅನ್ನಿಸ್ತು. ನಾನೇ ಮಾಡ್ತೀನಿ. ಏನಪ್ಪ ಮಾಡಿದಿವಾಗ? ಹೆಣ ಸಾಕ್ಸೋರ್ನ ಹೆಣ ಆಗುವಂಗೆ ಮಾಡ್ಬಿಡ್ತಿದ್ರಲ್ಲಪ್ಪ. ಹೌದು, ಈಗ ನಾವು ಬರ್ತಿರೋ ಪರಿಸ್ಥಿತಿ ಹೆಂಗಿದೆ ಅಂದರೆ, ಒಂದು ಪ್ರೊಡಕ್ಷನ್ ಹೌಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡಿದ್ರೆ ಈಗ ಬರ್ಬೇಕಾದ್ರೆ ನೋಡಿದ್ರೆ ಕಡಿಮೆ ಇದ್ದಾರೆ. ಬಟ್ ಹಾಗಂತ ನಾನು ನನ್ನ ಕ್ವಾಲಿಟಿ ಡ್ರಾಪ್ ಮಾಡೋಕ್ಕಲ್ಲ, ನನ್ನ ಕ್ವಾಲಿಟಿ ಇನ್ನೂ ಇನ್ಕ್ರೀಸ್ ಮಾಡಬೇಕು. ಚಾಲೆಂಜ್ ಇದೆ, ಚಾಲೆಂಜ್ ಓವರ್ಕಮ್ ಮಾಡಬೇಕು. ಯಾವುದೇ ಪ್ರೊಫೆಷನ್ಗೆ ಹೋದ್ರೂ ದೇರ್ ಆರ್ ಪ್ಲಸ್ ಆ್ಯಂಡ್ ಮೈನಸಸ್. ಎಲ್ಲಿವರೆಗೆ ತೊಗೊಂಡು ಹೋಗಬೇಕು, ಎಷ್ಟುವರೆಗೆ ಅದನ್ನು ಕನ್ಸಿಡರ್ ಮಾಡಬೇಕು, ಅದನ್ನು ಎಷ್ಟುವರೆಗೂ ಅಂಟಿಸ್ಕೋಬೇಕು ಅನ್ನೋದನ್ನ ಎಲ್ರಿಗೂ ಅದು ಪರ್ಸ್ಪೆಕ್ಟಿವಲ್ಲಿ ಬಿಡೋದು. ಸಿನಿಮಾಕ್ಕೆ ಹೆಣ್ಣು ಮಕ್ಕಳಿಗೆ ಸಿನಿಮಾ ಎಷ್ಟು ಸೇಫ್ ಆಗಿದೆ? ಅವ್ರ ಪೋರ್ಷನ್ ಬಂದಾಗ ಬಹುಶಃ ಆಕೆ ಒಬ್ಬರೇ ಇದ್ದಿತ್ತು ನಮ್ಮ ಜೊತೆ, ಇಡೀ ಟೀಮ್ ಜೊತೆ. ಸೊ ಕಂಫರ್ಟಬಲ್ ಪ್ಲಸ್ ಸೇಫ್, ಅದೆರಡು ಇದ್ದಾಗ ಪರ್ಫಾರ್ಮೆನ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಗಮನ ಇರುತ್ತೆ. ₹100 ಕೊಟ್ಟರೆ ಮನೋರಂಜನೆ ಅಂತ ನೋಡೋಣ. ಹೋಗ್ತಾ ₹100 ಇಲ್ಲ ₹101 ಪ್ರಯೋಜನ ಈ ಸಿನಿಮಾದಿಂದ ಸಿಕ್ಕಿದೆ. ಇದನ್ನು ನಾನು ಇನ್ನೂ 4 ಜನಕ್ಕೆ ಹೇಳಬೇಕು. ಈ ಸಿನಿಮಾದಲ್ಲಿ ಯಾವುದು ಹೆಚ್ಚು ಪವರ್ಫುಲ್ ಅಂತ ಅನಿಸ್ತದೆ ನಿಮಗೆ? ಒಂದು ಸಿನಿಮ್ಯಾಟಿಕ್ ಆಗಿ ಹೇಳಲಿಕ್ಕೆ ಒಂದು ದಾರಿಯನ್ನು ಹುಡ್ಕೊಂಡಿದ್ದೀರಿ, ಆಯಿತಾ? ಸಿನಿಮಾ ಅನ್ನೋದೇ ಒಂದು ಭ್ರಮೆ, ಒಂದು ಕಲ್ಪನೆಯಲ್ಲಿ ಒಂದು ಬದುಕಿನ ಕಥನ. ಅದು ಈಗೀಗ ಅದು ಬದುಕಿಗೆ ಮುಖ ಮಾಡಿದೆ. ಹಿಂದೆ ಒಂದು ಕಾಲದಲ್ಲಿ ಬದುಕನ್ನು ಸಿನಿಮಾ ಆಗಿಸುವಂಥ ಕೆಲಸ ನಡೆದಿತ್ತು, ಚಂದವಳ್ಳಿಯ ತೋಟ ಅಥವಾ ಇತ್ಯಾದಿ 80-90ರ ದಶಕದವರೆಗೆ. ಸಿನಿಮಾದ ಭಾಷೆ ಬದಲಾಗಿದೆ, ಈಗ ಅದರ ಪರಿಯೂ ಬದಲಾಗಿದೆ. ನೀವು ಅದನ್ನು 2 ಲೇಯರ್ಲಿ ಹೇಳಿಕೊಟ್ಟಿದ್ದೀರಿ. ಒಂದು ಜೀವನದ ಒಳಗಡೆಯ ನಮ್ಮ ಸೋಲು ಮತ್ತು ನಮ್ಮ ಇಡಿಯದಾದಂಥ ಆಘಾತ, ಅಥವಾ ನಮ್ಮ ಬದುಕಿಗೆ ಯಾವ ಒಂದು ಬರಬಾರದ ಸಂಕಷ್ಟವನ್ನು ನಾವೇ ಎಳ್ಕೊಂಡದ್ದು. ಈ ದಾರಿಯಲ್ಲಿ ಹೋಗು ಮಾರಿಯನ್ನು ಮನೆಯಲ್ಲಿ ತಂದುಕೊಂಡು ಅಂತಾರಲ್ಲ, ಆ ಥರದ ಪರಿಣಾಮ ಬಗ್ಗೆ ಒಂದು ಹೇಳ್ತಾ ಇದ್ದೀರಿ. ಅದನ್ನು ಶುಗರ್ ಕೋಟೆಡ್ ಇದರಲ್ಲಿ ಕೊಟ್ಟಿದ್ದೀರಿ, ಸಿನಿಮ್ಯಾಟಿಕ್ ಆದಂಥ ಇದರಲ್ಲಿ. ಇಲ್ಲಿ ಯಾವುದು ನೋಡುಗನನ್ನು ಯಾವುದು ಗೆಲ್ಲುವ ಪಾರ್ಟ್ ಯಾವುದಿದು? ಅಂದರೆ ನೀವು ಹೇಳುವಿಕೆಯನ್ನು ಮೊದಲು ಅವನು ಸ್ವೀಕರಿಸ್ಬೋದು, ಅಥವಾ ನಿಮ್ಮ ವಸ್ತುವನ್ನು ಅನುಭವಿಸಿ ಅವನು ಕರಗ್ಬೋದು, ಅಥವಾ ಎಚ್ಚರಗೊಳ್ಬೋದು, ಅವನ ಭವಿಷ್ಯದ ಬಗ್ಗೆ ಏನಾದ್ರು ಯೋಚನೆ ಮಾಡ್ಬೋದಾ? ಏನದು ಹೇಗೆ ಸರ್? ಅದೇ, ನಾನು ಸಾಮಾನ್ಯ ಪ್ರೇಕ್ಷಕನಾಗಿ ಸಿನಿಮಾ ನೋಡೋಕ್ಕೆ ಶುರು ಮಾಡೋದು ಚಿಕ್ಕ ಹುಡುಗನಿಂದ. ಸೊ ₹100 ಕೊಟ್ಟರೆ ಮನೋರಂಜನೆ ಅಂತ ನೋಡೋಣ. ಸೊ ಥಿಯೇಟ್ರಿಗೆ ಬಂದರೆ ಅದು ಸಿಗುತ್ತೆ. ಹೋಗ್ತಾ ₹100 ಇಲ್ಲ ₹101 ಪ್ರಯೋಜನ ಈ ಸಿನಿಮಾದಿಂದ ಸಿಕ್ಕಿದೆ. ಇದನ್ನು ನಾನು ಇನ್ನೂ 4 ಜನಕ್ಕೆ ಹೇಳಬೇಕು. ಈ ಮಸ್ಟ್ ವಾಚ್ ಅಂತ ಹೇಳೋ ಸಿನಿಮಾ ಅಂತ ನಾನು ಹೇಳಲ್ಲ, ಬಟ್ ಮಸ್ಟ್ ವಾಚ್ ಕಾಂಟೆಂಟ್, ಇದರೊಳಗಿರೋ ವಿಚಾರ ಹಾಗಿದೆ. ಸೊ ಹಾಗಾಗಿ ನೀವು ಕೇಳಿದ ಪ್ರಶ್ನೆ ಏನು ಅಂತಂದರೆ, ಬಂದಾಗ ಮನೋರಂಜನೆ ಅಂತ ಬರ್ತಾನೆ, ಖಂಡಿತ ಅದು ಸಿಗುತ್ತೆ. ಸಿಕ್ಕ ಮೇಲೆ ಮನೆಗೆ ಹೋಗ್ತಾ ಕಾಡುವಂಥ ವಿಚಾರ ತೊಗೊಂಡೋಗಿ 4 ಜನಕ್ಕೆ ಹೇಳುವಷ್ಟು ವಿಚಾರನ ಹೇಳಿದ್ದೀನಿ. ಬಹುಶಃ ಪ್ರಾಯಶಃ ತುಂಬ ಜನಕ್ಕೆ ಅರಿವಿಲ್ಲದ ಒಂದು ವಿಚಾರ. ಅಂದರೆ ನಾರ್ಮಲಾಗಿ ಸಿನಿಮಾ ಅಂತಂದಾಗ ರಿಲೇಟಿಬಿಲಿಟಿ ಅಥವಾ ಕನೆಕ್ಟ್ ಆದರೆ ಅವರು 100 ಜನಕ್ಕೆ ಹೇಳ್ತಾರೆ. ಬಟ್ ಇದರಲ್ಲಿರೋ ವಿಚಾರ ಏನು ಅಂತಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ. ಅದೇ ನಮ್ಮ ಸ್ಮಾರ್ಟ್ಫೋನ್ ಅಂತಿದೆಯಲ್ಲ, ಅದರಲ್ಲೇ ಇರುವಂಥ ವಿಚಾರನೇ ಇವತ್ತು ಯಾರಿಗೂ ಅದನ್ನು ಗೊತ್ತಿಲ್ಲ ಅಂತಿಲ್ಲ. ಏನು ಸರ್ಚ್ ಮಾಡಿದ್ರು 30 ಸೆಕೆಂಡಲ್ಲಿ ಸಿಗುವಂಥ ವಿಚಾರ. ಬಟ್ ಅದನ್ನು ಈ ರೀತಿ ಆಗೋಗಿದೆಯಾ ಅನ್ನೋ ಆಫ್ಟರ್ ಎಫೆಕ್ಟು ಅನ್ನೋದು ನಾನು ತುಂಬ ಸ್ಟ್ರಾಂಗ್ ಆದ ಪದ ಅನಿಸುತ್ತೆ ನಮ್ಮ ಸಿನಿಮಾದಲ್ಲಿ. ಆಫ್ಟರ್ ಎಫೆಕ್ಟ್ಗಳು ಯಾರಿಗೂ ಅರಿವಿಲ್ಲ. ಅದು ನನ್ನ ಅಂದಾಜು ಆ ಸಿನಿಮಾ ಅವರು ಹೋಗ್ತಾ ಮನೆಗೆ ತೊಗೊಂಡೋಗ್ತಾರೆ ಅಂತ ಅನ್ಕೋತೀನಿ. ನಿಮಗೆ ಅನಿಸ್ತದೆ? ಅದೇ, ಈಗ ಅವರು ಎಷ್ಟೋ ವಿಚಾರಗಳನ್ನ ಒಂದೊಂದು ಪಾತ್ರದ ಮುಖಾಂತರ ಹೇಳಿದ್ದಾರೆ. ಈಗ ಅದರ ಭಾಗವಾಗಿರೋದಕ್ಕೆ ನನಗೆ ತುಂಬ ಸ್ಟ್ರಾಂಗಾಗಿ ಕನ್ವಿನ್ಸ್ ಆಗಿದೆ, ಅದು ಮುಟ್ಟಿದೆ. ಹೌದಲ್ವಾ ಇದೊಂದು ವಿಚಾರ ಅಂತ. ನನಗಾಗಿದೆ ನಿನಗಾಗುತ್ತೆ ಅನ್ನೋದು ಏನೊಂದು ಕ್ಯಾಪ್ಷನ್ ಇದೆ, ಅದು ಯಾವ ರೀತಿ ಅರ್ಥೈಸ್ಕೋಬೇಕು ಅಂತಂದರೆ, ಇವತ್ತು ನನಗಾಗ್ಬಿಟ್ಟಿದೆ ಯಾವುದೋ ಒಂದು ವಿಚಾರ, ಏನೊಂದು ನಡೆದುಬಿಟ್ಟಿದೆ, ಗಮನ ಕೊಡಿದರೆ ನಿಮಗೂ ಆಗತ್ತೆ ಅಂತ. ಅಂದರೆ ಆ ಗಮನ ಏನು ಅಂತಂದರೆ ಅದನ್ನು ಕಥೆಯಲ್ಲಿ ಒಳ ಅರ್ಥದಲ್ಲಿ ಈ ಕ್ರಕ್ಸ್ ಆಫ್ ದಿ ಸಿನಿಮಾದಲ್ಲಿ ಅದೇ. ಈ ಲೈನ್ ಈಗ ಸಿನಿಮಾ ಮಂದಿಗೆ ಹೇಳ್ದಂಗಿದೆ ಅದು ಈಗಿನ ವಾತಾವರಣದಲ್ಲಿ. ನೀಗ ಹೆಂಗಿರ್ಬೇಕು ಹಂಗಿದ್ರೆ ಸರಿಯಾಗಿರ್ತೀವಿ. ಹೌದು, ಇವಾಗ ಏನಾಗ್ತದೆ, ಹೆಂಗೆ ಇಲ್ಲದೆ ಇದ್ರೆ ಹೆಂಗಾಗ್ತಿ ಅಂದರೆ ಜೈಲಿಗೆ ಹೋಗ್ತಿ ಅಂತ. ತುಂಬ ಜನಕ್ಕೆ ಏನಾಗಿದೆ, ಹೇಗಿರಬೇಕು ಈ ಒಂದು ಮಗು. ಈಗ ಬಹುಶಃ ನಾವು ಯೋಚನೆ ಮಾಡ್ತಿರೋದಂದರೆ, ನಾವು ಆಡಿಷನ್ ಮಾಡಿದಾಗಲೂ ಕೂಡ
6ರಿಂದ 60 ವಯಸ್ಸಿನವ್ರಿಗೆ ಎಲ್ರಿಗೂ ಕರೆದ್ವಿ. ಎಲ್ಲರೂ ಆಲ್ಮೋಸ್ಟ್ ಸೆಲೆಕ್ಷನ್ ಪ್ರೊಸೆಸಲ್ಲೇ ಬಂದವರು. ಸಿನಿಮಾ ಅಂತಲೇ ಟ್ರೀಟ್ ಮಾಡಿದೆ. ಆಮೇಲೆ ಎಲ್ಲ ವಿಭಾಗದಲ್ಲೂ ಇದನ್ನು ಸ್ಕ್ರೀನ್ ಮೇಲೆ ಒಂದು ಸಿನಿಮ್ಯಾಟಿಕ್ ಅನುಭವ ಕೊಡಬೇಕು ಅಂತಲೇ ಒಂದು ಶಾರ್ಟ್ ಕಂಪೋಸಿಷನ್ನು, ಒಂದು ಕ್ಯಾಮ್ರಾ ಆಯ್ಕೆ ಮಾಡೋದಿರ್ಬೋದು, ಕಲಾವಿದರನ್ನ ಆಯ್ಕೆ ಮಾಡೋದಿರ್ಬೋದು, ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್. ಅದು ಇವಾಗೇನಾಗುತ್ತೆ ಅಂದರೆ ನೋಡುಗರು ಕಡಿಮೆ ಆಗ್ತಿದ್ದಾಗ, ಹೌದು ಈಗ ನಾವು ಬರ್ತಿರೋ ಪರಿಸ್ಥಿತಿ ಹೆಂಗಿದೆ ಅಂದರೆ, ಒಂದು ಪ್ರೊಡಕ್ಷನ್ ಹೌಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡಿದ್ರೆ ಈಗ ಬರ್ಬೇಕಾದ್ರೆ ನೋಡುಗರೇ ಕಡಿಮೆ ಇದ್ದಾರೆ. ಬಟ್ ಹಾಗಂತ ನಾನು ನನ್ನ ಕ್ವಾಲಿಟಿ ಡ್ರಾಪ್ ಮಾಡೋಕ್ಕಲ್ಲ, ನನ್ನ ಕ್ವಾಲಿಟಿ ಇನ್ನೂ ಇನ್ಕ್ರೀಸ್ ಮಾಡಬೇಕು. ಚಾಲೆಂಜ್ ಇದೆ, ಚಾಲೆಂಜ್ ಓವರ್ಕಮ್ ಮಾಡಬೇಕು. ಚಾಲೆಂಜ್ ಓವರ್ಕಮ್ ಮಾಡಿಲ್ಲ ಅಂದರೆ ರೇಸಲ್ಲಿ ಮತ್ತೆ ಇನ್ನೂ ಹಿಂದಕ್ಕೆ ಹೋಗ್ತೀನಿ. 4 ಜನ ಥರ ನಾನು ಮತ್ತೆ ಹಿಂದಕ್ಕೆ ಹೋಗ್ತೀನಿ. ಸೊ ಅದನ್ನು ಓವರ್ಕಮ್ ಮಾಡೋಕ್ಕೆ ಒಂದಷ್ಟು ಶ್ರಮಗಳಾಗಿದೆ. ಆ ಶ್ರಮ ನೋಡಬೇಕು. ಆ ಶ್ರಮ ನೋಡಬೇಕು ಅಂತಂದರೆ ಬರೀ ಕತೆ ಒಂದೇ ಅಲ್ಲ, ಆ ಶ್ರಮನೂ ಇರಬೇಕಲ್ಲಿ. ಕತೆ ಎಷ್ಟು ಸೂಕ್ತವಾಗಿದೆ ಇವತ್ತಿನ ಪರಿಸ್ಥಿತಿಗೆ ಅದನ್ನು ಹೇಳಬೇಕು ಅಂತ ಹೊರಟಾಗ ಬಾಕಿ ಆ ಪೂರ್ತಿ ವಾತಾವರಣವೂ ಸಪೋರ್ಟಿವ್ ಆಗಿರಬೇಕು. ಸೊ ಅದನ್ನೆಲ್ಲ ಗಮನ ಇಟ್ಕೊಂಡು ಮಾಡಿರೋಂಥ ಒಂದು ಚಿತ್ರ. ಪ್ಲಸ್ ಗಮನ ಕೊಡಬೇಕು ಅಂದರೆ ಯಾವುದ್ರ ಬಗ್ಗೆ, ಸೊ ಅದನ್ನು ಚಿತ್ರದಲ್ಲಿ ನೋಡಬೇಕು ಅವರು. ಸೊ ಹಾಗಾಗಿ 6ರಿಂದ 60ವರೆಗೂ ಎಲ್ಲ ವಯಸ್ಸಿನವರು ಕೂತ್ಕೊಂಡು ನೋಡಬೇಕು. ಸಾಮಾನ್ಯ ಅದು ಅವ್ರಿಗೆ ಅರ್ಥೈಸ್ಕೋಬೇಕು. ಅದು ಈಗ ನಾನು ಬರೀ ಹೆದರಿಸ್ಬಿಟ್ರೆ ಆಗಲ್ಲ, ಬರೀ ಮೆಸೇಜ್ ಹೇಳಿಬಿಟ್ರೆ ಆಗಲ್ಲ. ಎಲ್ಲ ವಯಸ್ಸಿನವ್ರಿಗೆ ಅರ್ಥ ಆಗೋ ಮಾಧ್ಯಮ ಇದು. ನಾನು ನಂಬೋದು ಇದೊಂದು ಪವರ್ಫುಲ್ ವೆಪನ್ ಸಿನಿಮಾ. ಈಗ ಮಕ್ಕಳಿಗೆ ನಾನು ಯೂಶಲಿ ನನ್ನ ಸುತ್ತಮುತ್ತ ಇರೋ ಚಿಕ್ಕ ಮಕ್ಕಳಿಗೆ ಸಿನಿಮಾದಲ್ಲಿ ಏನು ತೊಗೋಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಮೆಸೇಜ್ ಇದ್ದರೆ ನೋಡಿ, ಇಲ್ಲ ನೋಡೋಕೆ ಹೋಗಬೇಡ, ಸುಮ್ಮನೆ ಎಲ್ಲ ಚಿತ್ರನೂ ನಿಮ್ಗೆ ಸಪೋರ್ಟ್ ಸಿಗೋಲ್ಲ. ಸೊ ಅಟ್ಲೀಸ್ಟ್ ಆ ನಿಟ್ಟಿನಲ್ಲಿ ದಿಸ್ ಹಸ್ ಗಾಟ್ ಎ ಗುಡ್ ಮೆಸೇಜ್ ಅಟ್ ದಿಸ್ ಪಾಯಿಂಟ್. ಅದೇ ನಾವು ಅಂದ್ಕೊಂಡಿರೋದೇನು ಅಂದರೆ, ವಿಚಾರ ಮಸ್ಟ್ ವಾಚ್. ವಿಷಯನ ಖಂಡಿತವಾಗಿಯೂ ನೋಡಿ, ತಿಳ್ಕೊಳ್ಳಿ. ನಿಮಗೆ ಹೆಂಗೆ ಅನಿಸುತ್ತೆ ಅದನ್ನು ಅರ್ಥೈಸ್ಕೊಳ್ಳಿ. ಅದಕ್ಕೆ ನಿಮ್ಮದೇ ಆದ ಸ್ಟೆಪ್ಸ್ ತೊಗೊಳ್ಳಿ ಅನ್ನೋದಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಫಾರ್ಮ್ಯಾಟಲ್ಲಿ ಹೇಳಿದೆ. ನಾವು ಅಂದುಕೊಂಡ ಬದುಕು ನಾವು ಅಂದುಕೊಂಡ ಬದುಕನಾಗಿಲ್ಲ. ಇಲ್ಲ, ನಾವು ಅಂದುಕೊಂಡ ಬದುಕನಿಗೆ ಆಳದಲ್ಲಿ ಒಂದು ಬಹಳ ದೊಡ್ಡ ವಿಕಾರವಿದೆ. ಅದರ ಭವಿಷ್ಯ ಬಹಳ ಕರಾಳವಾಗಿದೆ ಅಂತ ಅದು ಈ ಸಿನಿಮಾದ ನಮ್ಮ ಬದುಕು 50% ನನ್ನ ಕೈಲಿರುತ್ತೆ ಅಷ್ಟೇ. ಇನ್ನು 50% ಇವಾಗ ನಾನು ಇವ್ರ ಜೊತೆ ಸೇರಿದಾಗ, ನಾನು ನಿಮ್ಮ ಜೊತೆ ಸೇರಿದಾಗ ಅದೊಂದು ಕದಡುವಿಕೆ ಆಗುತ್ತೆ. ಅದು ಒಳ್ಳೆ ಕದಡುವಿಕೆ ಆದರೆ ಚೆನ್ನಾಗಿರುತ್ತೆ. ಅದು ಕೆಟ್ಟದಾಗಿ ಕದಡ್ಬಿಟ್ರೆ ಅದು ಹಾಳಾಗುತ್ತೆ. ಆ 50% ನನ್ನ ಕೈಲಿಲ್ಲ. ಐ ಹ್ಯಾವ್ ಟು ಸಿ ನಾನು ಏನು ತೊಗೋಬೇಕು, ನಾನು ಏನು ನೋಡಬೇಕು, ನಾನು ಏನು ಅಳವಡಿಸ್ಕೋಬೇಕು, ಏನು ಕ್ಯಾರಿ ಮಾಡಬೇಕು. ಸೊ ಇದರಲ್ಲಿ ಏನು ಕ್ಯಾರಿ ಮಾಡ್ಬೋದು, ಅಟ್ಲೀಸ್ಟು ನಾವು ಸಿನಿಮಾ ಬಂದಾಗ ನೋಡ್ತಾರೆ. ಸೊ ನಮ್ಮ ಮನೆಗೆ ಹೋದಾಗ ಏನು ಕ್ಯಾರಿ ಮಾಡಬೇಕು ಅನ್ನೋ ಪಾಯಿಂಟ್ ತುಂಬ ಸ್ಟ್ರಾಂಗ್ ಆಗಿದೆ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಬಗ್ಗೆ ನನಗೇನೋ ಗೊತ್ತಿಲ್ಲ, ನಿಮ್ಮ ಪರಿಚಯ ನನಗೆ ಹೇಳಬೇಕು. ನನ್ನ ಹೆಸರು ಪ್ರಿಯಾಂಕಾ ಮಳಲಿ. ಇದಕ್ಕೆ ಮುಂಚೆ ಒಂದು ಸಿನಿಮಾ ಮಾಡಿದ್ದೀನಿ, ಕಂಡಿಡಿ ನೋಡೋಣ ಅಂಥೇಳಿ. ಇದು ನನ್ನ 2ನೇ ಸಿನಿಮಾ. ಕಂಡಿಡಿ ನೋಡೋಣ. ಹಾಂ, ನಾವು ನಿಮ್ಮನೆ ಕಂಡಿಡಿಬೇಕು. ಇಲ್ಲಿ ಕಂಡಿಡಿತಾರೆ ಅಲ್ಲ, ಇಲ್ಲಿ ಕಂಡಿಡಿತಾರೆ ಅಲ್ಲ. ಇದು ನನ್ನ 2ನೇ ಸಿನಿಮಾ. ಈ ಸಿನಿಮಾದ ಬಗ್ಗೆ, ಈ ಸಿನಿಮಾಕ್ಕೆ ಬರುವ ಕನ್ನಡ ಸಿನಿಮಾಕ್ಕೆ ಬರುವಾಗ ನಿಮ್ಮ ಎತ್ತರದ ಬಗ್ಗೆ ಏನಾದ್ರು ಆಲೋಚನೆ ಮಾಡಿದ್ದೀರಾ? ಎತ್ತರದ ಬಗ್ಗೆ? ಓಕೆ, ಹೌದು, ಅದ್ರ ಹೈಟು ಅದ್ರ ಬಗ್ಗೆ ಇದಿರಲ್ಲ ಮುಂಚೆ ಅಲ್ಲ, ಪಾಯಿಂಟ್ ಬಗ್ಗೆ ಆಲೋಚನೆ ಮಾಡ್ಬೇಕನ್ನೋದೇ ಅವ್ರಿಗೆ ಯೋಚನೆ. ಈಗ ಯಾಕಂದ್ರೆ ಕನ್ನಡದಲ್ಲಿ ನಿಮಗೆ ಸರಿ ತೂಗುವ, ಸರಿ ಹೊಂದುವ ಪ್ಲೀಸ್ ನಾಯಕರು ಹುಡುಕ್ಬೇಕು. ಇಲ್ಲ, ಎಲ್ಲರೂ ಇದ್ದಾರೆ, ಎಲ್ಲರೂ ಈಗೆಲ್ಲ ಬರ್ತಾ ಇದ್ದಾರೆ, ಈಗೆಲ್ಲ ಎತ್ತೆತ್ತರದವರೇ ಬರ್ತಾ ಇದ್ದಾರೆ. ಇಲ್ಲ, ಹಳೆಬ್ರು ಅಷ್ಟೇನ್ ಹೈಟ್ ಕಮ್ಮಿ ಇಲ್ಲ ಅನ್ಸುತ್ತೆ. ಸಿನಿಮಾದ ಏನಕ್ಕೆ ಅಂತ ಸಿನಿಮಾಕ್ಕೆ ಬಂದ್ರಿ? ಏನು ಕಲ್ತು ಅಲ್ಲ, ಏನಕ್ಕೆ ಸಿನಿಮಾಕ್ಕೆ ಯಾಕೆ ಬಂದ್ರಿ ಅಂತ? ಸಿನಿಮಾ ಎಲ್ಲ ಪ್ರೊಫೆಷನ್ಸ್ನು ನಾನು ಚೂಸ್ ಮಾಡ್ಬೇಕಾದ್ರೆ, ಒಂದು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ನನಗೆ ಕಲೆ ಬಗ್ಗೆ ತುಂಬ ಆಸಕ್ತಿ ಇತ್ತು ಮುಂಚೆಯಿಂದನೂ. ಸೊ ಹಾಗಾಗಿ ಇದನ್ನು ಟ್ರೈ ಮಾಡಬೇಕು, ಇದೊಂದು ಫೀಲ್ಡ್, ಇದೊಂದು ಟ್ರೈ ಮಾಡಬೇಕು ಅನ್ನೋದಕ್ಕಿಂತಲೂ ನನಗೆ ಬಹಳ ಆಸಕ್ತಿ ಇದೆ ಆ್ಯಕ್ಟಿಂಗಲ್ಲಿ. ನಾನು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ 6 ತಿಂಗಳ ಕಾಲ ಒಂದು ಕೋರ್ಸ್ನ ಮಾಡಿದೆ. ಆ್ಯಂಡ್ ಬಹಳಷ್ಟು ಸಿನಿಮಾಗಳನ್ನ ನೋಡಿ ಕಲ್ತಿದ್ದೀನಿ. ಆ್ಯಂಡ್ ಮತ್ತು ಇದಕ್ಕೆ ಮುಂಚೆ ಬಹಳ ಪ್ರಾಕ್ಟೀಸ್, ಅಂದರೆ ಎಲ್ಲ ಸೀನ್ಗಳು ಈ ಥರ ಈ ಒಂದು ಎಮೋಷನಲ್ಲಿ ಹೇಗೆ ಈ ಒಂದು ಸೀನ್ನ ಅಭಿನಯಿಸ್ಬೋದು ಅನ್ನೋ ಥರ ಒಂದು ಪ್ರಾಕ್ಟೀಸ್ ಮಾಡಿದ್ವಿ. ಆ್ಯಂಡ್ ಇವರಿಬ್ಬರು ಸಹ ಆಡಿಷನ್ ಮಾಡೇ ನನ್ನ ತೊಗೊಂಡ್ರು. ಒಂದು ರಫ್ಲಿ ಅಬೌಟ್ 45 ಮಿನಿಟ್ಸ್ ಆಡಿಷನ್ ಮಾಡಿ ಇದಕ್ಕೆ. ಈ ಸಿನಿಮಾದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಿಮಗೆ ಈ ಸಿನಿಮಾ ಏನು ಅನುಭವ ಕೊಟ್ಟಿತ್ತು?
ಒಬ್ಬ ಪಾತ್ರಧಾರಿಯಾಗಿ ಅದರ ಒಳಗಡೆಯ ಅನುಭವ, ಆಮೇಲೆ ಈ ಚಿತ್ರ ಮತ್ತು ಇದರ ಕಥೆ, ಇದರ ಒಟ್ಟು ನರೇಷನ್ನು, ಅದು ಹೊರಗಡೆ ನಿಂತು ನೋಡಿದಾಗ ಏನು ಅನ್ನಿಸ್ತದೆ ನಿಮಗೆ? ಈ ಎರಡೂ ಹೇಳಿ. ಸಿನಿಮಾ ಒಂದು ಆ್ಯಸ್ ಅ ಕ್ರೂ ಮಾಡಿದಾಗ ಏನು ನಾವು ಹೇಳಕ್ಕೆ ಹೊರಟಿದ್ದೀವಿ ಅನ್ನೋದು, ಅಂದರೆ ನನಗೆ ಹೊರಗಡೆಯಿಂದ ನೋಡಿದಾಗ ಸಬ್ಜೆಕ್ಟ್ ವೈಸ್ ತುಂಬ ಇಟ್ಸ್ ವೆರಿ ಎಜುಕೇಟಿವ್. ನಾವು ತುಂಬ ಸಣ್ಣ ವಿಚಾರಗಳನ್ನ ನಾವು ತುಂಬ ನೆಗ್ಲೆಕ್ಟ್ ಮಾಡ್ತೀವಿ ಫಾರ್ ಅ ವೆರಿ ಬಿಗರ್ ಔಟ್ಕಮ್. ತುಂಬ ಚಿಕ್ಕ, ಆದರೆ ಅದು ಆ ಸಣ್ಣ ವಿಚಾರನೇ ಬಹಳಷ್ಟು ಇನ್ ಫ್ಯೂಚರ್ ಇದೊಂದು ಸಣ್ಣ ವಿಚಾರ ನಾವು ಇಗ್ನೋರ್ ಮಾಡಿಬಿಟ್ವಲ್ಲ ಅಂತ ಅನಿಸುತ್ತೆ ನನ್ನ ಪರ್ಸ್ನಲ್ ಲೈಫಲ್ಲೂ ಸಹ. ಸೊ ಅದು ಒಂದು ವಿಚಾರನ ಅವತ್ತು ಮಾಡದೆ ಹೋಗಿದ್ರೆ ಇಷ್ಟು ದೊಡ್ಡ ಪ್ರೈಸ್ನ ನಾವು ಇವತ್ತು ಪೇ ಮಾಡಬೇಕಾಗಿರಲಿಲ್ಲ. ಸೊ ಸಿನಿಮಾ ಅದನ್ನು ಹೇಳೋಕ್ಕೆ ಹೊರಟಿದೆ. ಸೊ ಆ್ಯಸ್ ಅನ್ ಇನ್ಸೈಡರ್ ಐ ಫೆಲ್ಟ್ ನನಗೆ ತುಂಬ ಖುಷಿ ಆಯಿತು ಈ ಥರದೊಂದು ಸಬ್ಜೆಕ್ಟ್ನ ನಾವು ಜನರಿಗೆ ತೋರಿಸ್ತಾ ಇದೀವಿ ಅಂತ. ದೇ ಆರ್ ಸೋ ಮೆನಿ ಸಬ್ಜೆಕ್ಟ್ಸ್, ಸೋ ಮೆನಿ ಕಾನ್ಸೆಪ್ಟ್ಸಲ್ಲಿ ಸಿನಿಮಾಗಳು ಬರ್ತದೆ ಆ್ಯಂಡ್ ಇವಾಗ ತುಂಬ ಎಕ್ಸ್ಪಿರಿಮೆಂಟ್ಸ್ ಆಗ್ತಾಯಿದೆ. ಸೊ ಐ ವಿಲ್ ನಾಟ್ ಕಾಲ್ ಇಟ್ ದಿಸ್ ಆಸ್ ಎನ್ ಎಕ್ಸ್ಪಿರಿಮೆಂಟ್, ಬಟ್ ಈ ಥರದೊಂದು ಹಿಂದೆ ಬಂದಿಲ್ಲ ಅಂತ ನನಗನ್ಸುತ್ತೆ. ಸೊ ದಟ್ಸ್ ವಾಟ್ ಐ ಫೆಲ್ಟ್ ವೈಲ್ ಫಿಲ್ಮಿಂಗ್ ದ ಹೋಲ್ ಪ್ರಾಜೆಕ್ಟ್. ಸೊ ಐ ಗೆಸ್ ಜನರಿಗೂ ಅದೇ ರೀತಿ ಅನಿಸುತ್ತೆ. ಸೊ ಸಿನಿಮಾಕ್ಕೆ ಹೆಣ್ಣು ಮಕ್ಕಳಿಗೆ ಸಿನಿಮಾ ಎಷ್ಟು ಸೇಫ್ ಆಗಿದೆ? ಇಲ್ಲ, ಅಂದರೆ ನೀವು ಯಾವುದೇ ಪ್ರೊಫೆಷನ್ಗೆ ಹೋದ್ರೂ, ಸಿನಿಮಾ ಒಂದೇ ಅಲ್ಲ, ಯಾವುದೇ ಪ್ರೊಫೆಷನ್ಗೆ ಹೋದ್ರೂ ದೇರ್ ಆರ್ ಪ್ಲಸ್ ಆ್ಯಂಡ್ ಮೈನಸಸ್. ಸೊ ನಿಮ್ಗೆ ಎಷ್ಟು ಎಲ್ಲಿವರೆಗೆ ತೊಗೊಂಡು ಹೋಗಬೇಕು, ಎಷ್ಟುವರೆಗೆ ಅದನ್ನು ಕನ್ಸಿಡರ್ ಮಾಡಬೇಕು, ಅದನ್ನು ಎಷ್ಟುವರೆಗೂ ಅಂಟಿಸ್ಕೋಬೇಕು ಅನ್ನೋದನ್ನು ಎಲ್ರಿಗೂ ಅದು ಪರ್ಸ್ಪೆಕ್ಟಿವಲ್ಲಿ ಬಿಡೋದು. ಸೊ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ. ಸೊ ಅದು ಎಷ್ಟುವರೆಗೆ ನೀವು ಅದರ ಜೊತೆ ಇರ್ತೀರಾ, ಎಷ್ಟುವರೆಗೆ ಅದನ್ನು ನೀವು ತೊಗೊತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಲ್ಲ ಇಂಡಸ್ಟ್ರಿಗಳು, ಸಿನಿಮಾ ಅಂತಂದರೆ ಸ್ವಲ್ಪ ಫ್ರಜೈಲ್ ಇರುತ್ತೆ, ಸ್ವಲ್ಪ ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ. ಬಟ್ ಆದ್ರೂ ಅಷ್ಟೇ, ನೀವು ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡ್ತೀರಾ ಅದು ನಿಮ್ಮ ಹಿಂದೆ ಫಾಲೋ ಆಗ್ತಾ ಹೋಗುತ್ತೆ. ಅದರ್ವೈಸ್ ನಿಮ್ಮ ಹಿಂದಿರುವ ನಿಮ್ಮ ಮನೆಯವರು ಏನಂದ್ರು? ಅದೇ ನೀವು ಅದನ್ನು ಹೇಗೆ ಅದಕ್ಕೆ ನೀವು ಅಲೌ ಮಾಡ್ತೀರಾ? ಬಿಟ್ರ ಅವರು ನಿಮ್ಮನೆ ಸುಲಭದಲ್ಲಿ? ಇಲ್ಲ, ಐ ಗಾಟ್ ಟು ವರ್ಕ್ ವಿತ್ ವೆರಿ ಗುಡ್ ಟೀಮ್ಸ್. ನನ್ನ ಕಲೀಗ್ಸ್ ಆಗಿರ್ಬೋದು, ನನ್ನ ಡೈರೆಕ್ಟರ್ಸ್ ಆಗಿರ್ಬೋದು, ನನ್ನ ಕೋ ಆರ್ಟಿಸ್ಟ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಎವ್ರಿಬಡಿ ಹ್ಯಾಸ್ ಟ್ರೀಟೆಡ್ ಮೀ ಇನ್ ಅ ವೆರಿ ಗುಡ್ ವೇ. ಸೊ ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆದ್ರೂ ಇಟ್ಸ್ ಓಕೆ, ಬಟ್ ಐ ಹ್ಯಾವ್ ಬಿನ್ ವಿತ್ ಅ ವೆರಿ ಗುಡ್ ಟೀಮ್ಸ್. ಈಗ ಬೇರೆ ಸಿನಿಮಾ ಮಾಡ್ತಾ ಇದ್ದೀರಾ? ಹಾಂ, ಬೇರೆ ಸಿನಿಮಾ ಇದೆ. ಇದರ ನೈಟ್ ಶೂಟ್ ಅನುಭವ ಹೇಗಿತ್ತು? ನಾವು ಫಸ್ಟ್ ಅವ್ರಿಗೆ ನಿಮ್ಮ ತಾಯಿ ಜೊತೆ ಬನ್ನಿ ಅಂತ ಹೇಳಿ, ಅದು ಮೊದಲನೇ ಅನುಭವ. ಅವರು ಅಲ್ಲೇ ಅವ್ರ ಪರವಾಗಿ ಅವ್ರ ತಾಯಿ ಜೊತೆ ಬಂದಿದ್ರು. ಯಾಕೆಂದರೆ ನೈಟ್ ಶೂಟ್ ಆಗಿರೋದ್ರಿಂದ ಒಂದು ಕಾನ್ಫಿಡೆನ್ಸ್ ಇರಲಿ. ಯಾಕೆಂದರೆ ಅವ್ರ ಪೋರ್ಷನ್ ಬಂದಾಗ ಬಹುಶಃ ಆಕೆ ಒಬ್ಬರೇ ಇದ್ದಿತ್ತು ನಮ್ಮ ಜೊತೆ, ಇಡೀ ಟೀಮ್ ಜೊತೆ. ಸೊ ಕಂಫರ್ಟಬಲ್ ಪ್ಲಸ್ ಸೇಫ್, ಅದೆರಡು ಇದ್ದಾಗ ಪರ್ಫಾರ್ಮೆನ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಗಮನ ಇರುತ್ತೆ ಅಂದ್ಬಿಟ್ಟು. ಓವರ್ ಟು ಯು. ಸೊ ಇದು ಹೋಲ್ ರುಟೀನ್ ಹೇಗಿರುತ್ತೆ? ಐ ಯೂಶ್ವಲಿ ವೇಕಪ್ ಅಟ್ 5:30 ನೈಟ್ 9 o'clockವರೆಗೂ ಇದು ನಮ್ಮದೇ ಸಹಜವಾಗಿ ಎಲ್ಲರೂ ರುಟೀನ್ ಆಗಿರುತ್ತೆ. ಇದು ಫುಲ್ ಉಲ್ಟಾ. ಮಧ್ಯಾಹ್ನ 2 ಗಂಟೆಗೆ ಮಲಗೋದು, ಅಲ್ಲ ಮಧ್ಯಾಹ್ನ 2 ಗಂಟೆಗೆ ಏಳೋದು, ತಿರ್ಗಾ 2 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯಿಂದ ನಮ್ಮದು ರುಟೀನ್ ಸ್ಟಾರ್ಟ್ ಆಗೋದು. ಸೊ ಐ ಗೆಸ್ 6 o'clockಗೆ ಸ್ಕೆಡ್ಯೂಲ್ ಸ್ಟಾರ್ಟ್ ಆದರೆ ಓವರ್ ನೈಟ್ ಶೂಟು. ಸೊ ಐ ಗೆಸ್ ನಾಟ್ ಓನ್ಲಿ ಮೀ, ಇಟ್ ವಾಸ್ ಡಿಫಿಕಲ್ಟ್, ಎಲ್ರಿಗೂ ಕಷ್ಟ ಇತ್ತು. ಬಟ್ ಅದು ಹೋಗ್ತಾ ಒಂದು 10 days ಆಗಿದ ತಕ್ಷಣ ಎಲ್ರಿಗೂ ಅಭ್ಯಾಸ ಆಗೋಗ್ಬಿಡ್ತು. ಆಮೇಲೆ ಅದು ವಾಪಸ್ ರುಟೀನ್ ಬರೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಬಟ್ ಇಟ್ ವಾಸ್ ಫನ್, ಇಟ್ ವಾಸ್ ನೈಸ್. ಈಗ ನೀವು ಯಾರಾದರೂ ಪಾತ್ರ ಮತ್ತು ಕತೆ ಕೇಳಲಿಕ್ಕೆ ಬಂದಾಗ ಡೇ ಶೂಟಿಂಗ್ಕಿಂತ ನೈಟ್ ಶೂಟ್ ಜಾಸ್ತಿ ಇದೆ ಅಂತ ಕೇಳ್ಬೋದು, ಹಾಗೆ ಹೇಳ್ಬೋದು. ಜಾಸ್ತಿ ಆಗುತ್ತೆ ಡೇ ಶೂಟ್ ಬರಲ್ಲ ಅಂತ ನೀವು ಇಷ್ಟಾಗಿ ಒಂದು ಕೇಳಬೇಕು. ನೀವು ಪೋಸ್ಟರಲ್ಲಿ ಈ ನಾಯಕಿಯರು ಯಾಕೆ ಕಾಣಿಸ್ತಾ ಇಲ್ಲ? ಈಗ ಬಹುತೇಕವಾಗಿ ಸಿನಿಮಾದಲ್ಲಿ ಅದೊಂದು ದುರಂತವೂ ಹೌದು. ನಮ್ಮಲ್ಲಿ ಏನು ಅವರನ್ನು ತೋರಿಸಿ, ಅವರನ್ನು ಒಂದು ಗೊಂಬೆಯಾಗಿಸಿ ಥಿಯೇಟ್ರಿಗೆ ಜನರನ್ನು ಕರೆಸುವಂಥ ಒಂದು ಮಟ್ಟಕ್ಕೆ ಅವರನ್ನು ಇಳಿಸಲಾಗಿದೆ. ಅಂದರೆ ಅವರನ್ನು ಬಳಸಲಾಗ್ತದೆ. ಪಾತ್ರದಲ್ಲಿ ಏನೂ ಇರುವುದಿಲ್ಲ, ಅಥವಾ ಪಾತ್ರಕ್ಕೆ ಒಂದು ಅದರದ್ದೇ ಆದಂಥ ತೂಕವೂ ಇರುವುದಿಲ್ಲ. ನಾನು ಆ ದೃಷ್ಟಿಯಲ್ಲಿ ಕೇಳ್ತಾ ಇಲ್ಲ. ಬಹುತೇಕವಾಗಿ ನೀವು ಕಮರ್ಷಿಯಲ್ ಅಂತ ಆಗಾಗ ಹೇಳ್ತಾ ಇದ್ದೀರಿ. ಈ ಕಮರ್ಷಿಯಲ್ ಆಗಿಯೂ ಕೂಡ ನಾನ್ ಕಮರ್ಷಿಯಲ್ ಪೋಸ್ಟರ್ ಯಾಕೆ ಹೇಳ್ತಾರೆ? ಆ್ಯಕ್ಚುಲಿ ಎಲ್ರದೂ ಮಾಡಿದ್ದೀವಿ ನಾವೇ. ಪ್ರಾಬ್ಲಿ
ಅಂದರೆ ಹಿಂದೆನೂ ಮಾಡಿದ್ದಾರೆ, ಬಟ್ ನಾವು ಪ್ರತಿ ಪಾತ್ರನ ಪರಿಚಯ ಮಾಡಿದ್ವಿ, ಪೋಸ್ಟರ್ ಥ್ರೂನೇ ಮಾಡಿದ್ದೀವಿ. ಹಾಗಾಗಿ ಎಲ್ರದ್ದು ಇದೆ. ಇದು ಕಬಂಧನ ರಾಕ್ಷಸ ಅನ್ನೋ ಪಾಯಿಂಟಲ್ಲಿ 3 ಪಾತ್ರಗಳ ಮುಖ ನೀವು ನೋಡಿದಾಗ ಗಮನಿಸಿದ್ರೆ, ಈ ರಾಕ್ಷಸರೊಟ್ಟಿಗೆ ಇವರು ನೀಡುದು ಬೇಡ, ಅದನ್ನ ರಾಕ್ಷಸ ಇಲ್ದು ಬಾಯಿಸ್ಬಿಡ್ಬೋದು ಅಂತ ಅಲ್ಲ ಇರ್ಬೋದು, ಅದು ಹೆಂಗ್ ಬೇಕಾದ್ರೂ ತಗೋಬಹುದು. ಬಟ್ ಮಕ್ಕಳು ಒಂದು ಅವಳಿ ಜೋಳಿ ಮಕ್ಕಳನ್ನ ಆಡಿಷನ್ ಮಾಡಿ ತಗೊಂಡ್ವಿ. ಅದು ಮತ್ತೆ ಇವ್ರದ್ದು ಒಂದು ಪೋಸ್ಟರ್ ಇದೆ, ತುಂಬಾ ಇಂಪ್ರೆಸಿವ್ ಆಗಿದೆ. ನಾವು ಪ್ರೆಸೆಂಟೇಷನ್ ಅಥವಾ ಇನ್ನು ಸಿನಿಮಾ ರಿಲೀಸ್ ಆದಾಗ ಆಗೋ ಪೋಸ್ಟರ್ಗಳಲ್ಲಿ ಅದು ಕಾಣಲ್ಪಡುತ್ತೆ. ಆಮೇಲೆ ಎಲ್ಲಾ ಪಾತ್ರಗಳದ್ದು ಪೋಸ್ಟರ್ ಲಾಂಚ್ ಅಂತ ಮಾಡಿದ್ದೀವಿ. ಬಟ್ ಅದೇ ಮೇಯ್ನ್ ಯಾಕೆ ನೀವು ಆ ಪ್ರಶ್ನೆ ಕೇಳಿದಾಗ ಉತ್ತರ ಅಂತಂದ್ರೆ, ಕಬಂಧನ ರಾಕ್ಷಸರಿಗೆ ಆ 3 ಪಾತ್ರ ಮೇಜರ್ ಆಗಿ ಇದು ಈಗ ಜನಕ್ಕೆ ನೋಡೋಕ್ಕೂ ಅಟ್ರಾಕ್ಟಿವ್ ಆಗಿರೋದ್ರಿಂದ ಒಂದು ಪ್ರೆಸೆಂಟೇಷನ್, ಕಮರ್ಷಿಯಲ್ ಮಾರ್ಕೆಟಿಂಗ್ ಅಂತ ಬರುತ್ತೆ. ಇದೊಂದು ಮತ್ತೆ ಅವಳಿ ಜೋಳಿ ಮಕ್ಕಳದ್ದು ತುಂಬ ಜನ ಹೇಳ್ತಾ ಇದ್ರು, ಅದನ್ನ ಮೇಂಟೈನ್ ಮಾಡಿದ್ವಿ. ಶೂಟಿಂಗ್ ಅಲ್ಲಿ ಉಳಿದ ಪಾತ್ರಗಳೆಲ್ಲ ನಮಗೆ ರಾಕ್ಷಸಾಕಾರವಾಗಲೇ ಕಂಡ್ರ ಅಥವಾ ಇಲ್ಲ ಐ ಗೆಸ್ ನಾನು ಒಬ್ಬಳೇ ಫೀಮೇಲ್ ಆರ್ಟಿಸ್ಟ್ ಇದ್ದಿದ್ದು, ಮೇಡಮ್ ಇರಲಿಲ್ಲ ಅವಾಗ ನನ್ನ ಟೈಮಲ್ಲಿ. ಸೊ ಐ ವಾಸ್ ದ ಪ್ಯಾಂಪರ್ಡ್ ಒನ್. ನನಗೇನು ಬೇಕಾದರೂ ಎಲ್ಲ ತಂದುಕೊಡ್ತಿರೋ, ನನಗೊಬ್ಳಿಗೆ ಎಷ್ಟು ಚೇರ್ ಇರ್ತಿತ್ತು. ಸೊ ನನಗೊಬ್ಳಿಗೆ ಯಾರಾದರೂ ಒಬ್ರು ಏನಾದ್ರು ಬೇಕಂದ್ರೆ ಓಕೆ ಫಸ್ಟ್ ಅವ್ರಿಗೆ ಕೊಡಿ ಅಂತ, ನನಗೊಬ್ಳಿಗೆ ಪ್ರಿಫರೆನ್ಸ್ ಜಾಸ್ತಿ ಇತ್ತು. ಬಹಳ ಅನುಭವಿ ನಟರು ಇದ್ದಾರೆ ಇಲ್ಲಿ ಸರ್. ಅಂದರೆ ಅವ್ರು ನನಗೆ ಎಲ್ಲ ಬೇಕು ಅಂತ ಅವರೇ ಕೇಳ್ತಿದ್ರು, ಎಲ್ಲ ಅವ್ರಿಗೆ ಹೋಗೋದು ಅಂತ ಅವ್ರು ಹೇಳಿದ್ರು. ಕಿಶೋರ್, ಅವಿನಾಶ್ ಅಂತ ಒಬ್ಬ ಕಲಾವಿದರೊಟ್ಟಿಗೆ ನಿಮ್ಮ ಅನುಭವ ಹೇಗಿತ್ತು? ಯಾ ಅಂದರೆ ಅವ್ರನ್ನೆಲ್ಲ ನಾವು ಅಂದರೆ ಸಣ್ಣಲಿಂದ ನೋಡಿ ವೆರಿ ಬಿಗ್ ಪ್ರಾಜೆಕ್ಟ್ಸ್ ಅವರೆಲ್ಲ, ಮತ್ತು ಬೇರೆ ಲ್ಯಾಂಗ್ವೇಜಸ್ಗಳು ಸಹ ಅವರು ಒಳ್ಳೆ ರೀತಿಯೆಲ್ಲ ಇದು ಮಾಡಿ, ಇವಾಗ ಅವ್ರ ಹತ್ರದಲ್ಲಿ ಇಲ್ಲೆಷ್ಟೋ ಹತ್ರದಲ್ಲಿ ನೋಡ್ಲಿಕ್ಕೆ ಸಿಕ್ಕಾಗ ಇಟ್ ವಾಸ್ ವೆರಿ ಗುಡ್. ಆ್ಯಂಡ್ ಅವ್ರು ಹೇಗೆ ಕ್ಯಾಮ್ರಾ ಪೊಸಿಷನ್ಸ್ ತೊಗೋತಾರೆ, ಹೇಗೆ ಅವ್ರು ಆ್ಯಕ್ಟಿಂಗ್ ಮಾಡ್ತಾರೆ, ಹೇಗೆ ಡೈಲಾಗ್ಸ್ ತೊಗೋತಾರೆ, ಹೇಗೆ ಡೈರೆಕ್ಟರ್ಸ್ದ ಕಮೆಂಟ್ಸ್ ತೊಗೊತಾರೆ, ಹೇಗೆ ಇಟ್ ವಾಸ್ ವೆರಿ ನೈಸ್ ಟು ಸಿ. ಆ್ಯಂಡ್ ದೇ ವರ್ ಆಲ್ಸೋ ಓಕೆ, ಇವರು ಎನಿ ಅದರ್ ಆ್ಯಕ್ಟರ್ಸ್ ಥರನೇ ಸ್ಟುಡಿಯೋಸ್ ಥರ ಡೈರೆಕ್ಟರ್ಸ್ ಏನು ಹೇಳ್ತಾರೆ ಅದನ್ನೇ ಕೇಳ್ತಾರೆ ಅನ್ನೋ ಥರ ಇತ್ತು. ಸೊ ಇಟ್ ವಾಸ್ ವೆರಿ ನೈಸ್ ಟು ಸಿ ದೆಮ್, ಹ್ಯಾವ್ ದೆಮ್ ಆನ್ ದ ಸೆಟ್. ಇಟ್ ವಾಸ್ ವೆರಿ ಮೋಟಿವೇಟಿಂಗ್. ಸತ್ಯ, ಈಗ ಈ ಸಿನಿಮಾದಲ್ಲಿ ನಿಮ್ಮ ದೃಷ್ಟಿಯಲ್ಲಿ ಕಮರ್ಷಿಯಲ್ ಪಾಯಿಂಟ್ಸ್ ಅಂದರೆ ಏನು? ಹಾರರ್ ಅಂತಂದ್ರೆ ಒಂದು ಪದ ಇದೆ, ಇಂಗ್ಲಿಷ್ ಪದ ಚಿಲ್ ಥ್ರಿಲ್ ಅಂತ. ಸೊ ಆ ಚಿಲ್ಸು ಥ್ರಿಲ್ಸು ಸಿಗುತ್ತೆ ಜನಕ್ಕೆ. ಆ ಒಂದು ಅನುಭವ ಪಡೆಯೋರು ಒಂದು ವರ್ಗದ ಪ್ರೇಕ್ಷಕರು ಇದ್ದಾರೆ ಅಂತ ನಾನು ನಂಬಿದ್ದೀನಿ. ಅವ್ರಿಗೆ ಇದು ಸಾಲಿಡ್ ಸಿನಿಮಾ. ಬಟ್ ಹಾಗಂತ ಈಗ ಲವ್ ಸ್ಟೋರಿನೋ ಆ್ಯಕ್ಷನ್ ಸಿನಿಮಾ ಇಷ್ಟಪಡೋರ್ಗು ಅವ್ರಿಗೂ ಬೇಕಾದಂಥ ಎಂಟರ್ಟೈನ್ಮೆಂಟು ಸಿಗುತ್ತೆ. ಜೊತೆಗೆ ಮನೆಗೆ ಹೋಗ್ತಾ ಒಂದು ಕಾಡೋ ವಿಚಾರನು, ಹಾಡು ಗೀಡಲ್ಲೇ ಇರುತ್ತೆ. ಒಂದು 2 ಹಾಡಿದೆ, ಬಟ್ ಅದು ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿಲ್ಲ. ಬಟ್ ಒಂದು ಜರ್ನಿಯಲ್ಲಿ ಹೋಗುವಂಥ ಸಣ್ಣ ತುಣುಕುಗಳಾಗಿ ಬರುತ್ತೆ. ಹಾರರ್ ಆಗಿರೋದ್ರಿಂದ ಅದು ಸಿನಿಮಾನ ನಾನು ನಂಬಿರೋದು ಡಿಸ್ಟರ್ಬ್ ಆಗುತ್ತೆ. ಹಾಂ ಇಲ್ಲ, ಕಾಮಿಡಿ ಎಲ್ಲ ಇದೆ, ಬಟ್ ಅದೇ ಪ್ರೇಕ್ಷಕರು ತಗೊಳ್ಳೋ ರೀತಿ ಹೋಗುತ್ತೆ ಅನ್ನೋದು. ಬಟ್ ಮೇಜರಾಗಿ ಹಾರರೇ. ಕನ್ನಡದಲ್ಲಿ ಇಲ್ಲಿವರೆಗಿನ ಹಾರರ್ ಅಂತಂದಾಗ ನಮಗೊಂದು ಕೆಲವು ಮಾದರಿಗಳಿದೆ ಆಯಿತಾ. ಕಪ್ಪು ಕೊಳ ಇರ್ಬೋದು, ಅಥವಾ ನಾನಿನ್ನೆ ಬಿಡಲಾರೆ ಇರ್ಬೋದು, ವಿಶ್ ಇರ್ಬೋದು, ಇನ್ನೊಂದು ನಿಮ್ಮ ಮಾದರಿಯ ತುಂಬ ಹತ್ತಿರ ಅಂದರೆ ಉಶ್ ಹೇಳ್ಬೋದು ಸರ್. ಅಂದರೆ ನೀವು ಕೇಳಿದ್ದಕ್ಕೆ ಆ ಹೆಸರುಗಳು ಹೇಳೋದು ತುಂಬ ಹತ್ತಿರ ಅಂದರೆ ಉಶ್ ಅಂತ ಹೇಳ್ಬೋದು. ಅದರ ಹತ್ರ ಬರುತ್ತೆ ಚಿಕನ್. ಅದು ಆ ಕಾಲದ ಮಾಡರ್ನೇ ಒಂದು ಇದು, ತುಂಬ ಮಾಡರ್ನ್ ಸಿನಿಮಾ. ಕನ್ನಡದ ಮಟ್ಟಿಗೆ ಆ ಕಾಲದಲ್ಲಿ ಒಂಥರ ಇಂಗ್ಲೀಷಿನ ಫ್ಲೇವರ್ ಅದು. ಹಾಂ, ಸೊ ಹೆಚ್ಚು ಕಮ್ಮಿ ಅಲ್ಲಿ ಬರುತ್ತೆ. ಇನ್ ಟರ್ಮ್ಸ್ ಆಫ್ ಸ್ಟೋರಿ ಟೆಲ್ಲಿಂಗ್ ಅಂದರೆ ಸ್ಕ್ರೀನ್ ಪ್ಲೇ ನಾನ್ ಲೀನಿಯರ್, ನಮ್ಮದು ಲೀನಿಯರ್ ನಾನ್ ಲೀನಿಯರ್ ಅಂತೀವಿ. ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಜೊತೆಗೆ ಆ ಥರದ್ದೇ ಆದ ಎಲಿಮೆಂಟ್ಸ್ಗಳು ಅಲ್ಲಲ್ಲಿ ಬಂದು ಹೋಗುತ್ತೆ. ಬಟ್ ಅದು ಸಿನಿಮಾದೊಳಗೆ ಒಂದು ಸಿನಿಮಾ ಕಥೆಯಾಗಿ ಉಳ್ಕೊಂಡಿತ್ತು. ನಮ್ಮದು ವ್ಯವಸಾಯ, ಕೃಷಿಯ ಸುತ್ತ ಆಗುವಂಥ ಒಂದು ವಿಚಾರ ಹೇಳ್ತೀವಿ. ಎಲ್ಲೆಲ್ಲ ಶೂಟ್ ಮಾಡಿದ್ರಿ ಸರ್? ಹೆಚ್ಚು ಕಮ್ಮಿ 90% ತುಮಕೂರಿನ ಸುತ್ತ, ದೇವರಾಯನದುರ್ಗ ಕಾಡು, ಅಲ್ಲೊಂದು ತೋಟ ಮತ್ತು ಒಂದು ಮನೆ, ಅಲ್ಲಿ ಸುತ್ತಮುತ್ತ ಆಗಿದೆ. ಒಂದು 10% ಬೆಂಗಳೂರು. ಇಷ್ಟು ಭಟ್ರು, ಯೋಗರಾಜ್ ಭಟ್ರು ಸರ್ ಅವರು ಡಾಕ್ಟರ್ ವಾಮನ್ ರಾವ್ ಅಂತ ಪಾತ್ರ ಮಾಡಿದರು, ಅದು ಬೆಂಗಳೂರು ಸುತ್ತ ಮಾಡಿದ್ವಿ. ಸೊ ಕೊನೆಯದಾಗಿ ಸಿನಿಮಾದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಈಗ ಬಿಡುಗಡೆ ಹೊತ್ತಿನಲ್ಲಿ? ಈ ಹೊತ್ತಿಗೆ, ಈ ಒಂದು ಪರಿಸ್ಥಿತಿಗೆ, ಈ ಒಂದು ವಾತಾವರಣಕ್ಕೆ ನಿಜವಾಗಿಯೂ ಗಮನ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಚಿತ್ರ, ಕನ್ನಡದ ಚಿತ್ರ, ಮಣ್ಣಿನ ಚಿತ್ರ, ನಿಜವಾಗಲೂ ಮಣ್ಣಿನ ಚಿತ್ರ. ಸೊ ಆ ಭೂಮಿ ಮೇಲ್ಭಾಗ ಆಗ್ತಿರೋ ಅಂಥ ಒಂದು ಹಾರರ್ ಏನಿದೆ ಅದನ್ನು ಅಡ್ರೆಸ್ ಮಾಡಿದ್ದೀವಿ. ಇದರ ಜೊತೆಗೆ ಇದು ಸಿನಿಮಾ ಎಂಟರ್ಟೈನ್ಮೆಂಟ್ನ ಗಮನ ಇಟ್ಕೊಂಡಿದ್ದೀವಿ. ಸೊ ಅವನು ಎಲ್ಲೋ ಆಡಿಯನ್ಸ್ ಎಲ್ಲೋ ಸುತ್ತಾಡಿಕೊಂಡು ಅವನ ಟೈಮನ್ನ, ಅವನ ಹಣನ, ಅವನ ಸಮಯನ ನಮಗೆ ಕೊಡ್ತೀಯಾನೆ ಅಂದರೆ ಅದನ್ನು ನಾವು ನಿಜವಾಗ್ಲೂ ಅವನಿಗೆ ಒಂದು ಒಳ್ಳೆಯ ಸಮಯ ಕಳೆದೆ ಚಿತ್ರದ ಜೊತೆಗೆ ಅನ್ನೋ ಒಂದು ಭಾವನೆ ಬರಬೇಕು.
ಸೊ ಅದಕ್ಕೆ ಆ ಕ್ವಾಲಿಟಿ ಆಗಲಿ ಆ ಒಂದು ವಿಚಾರನಾಗಲಿ ಯುನೀಕಾಗಿ ಎತ್ಕೊಂಡು ಒಂದು ಪ್ರಯತ್ನ ಮಾಡಿದ್ದೀವಿ. ನೋಡೋರಿಗೆ ಖಂಡಿತವಾಗಿಯೂ ಇದು ಹೌದು ಒಂದು ಒಳ್ಳೆ ಚಿತ್ರ ನೋಡಿದ್ವಿ ಅನ್ನೋ ಒಂದು ವಿಚಾರ ಇದೆ. ಸೊ ದಿಸ್ ಇಸ್ ವಾಟ್ ವಿ ಆರ್ ಥಿಂಕಿಂಗ್. ಬಂದು ಜನ ನೋಡಲಿ ಆಶಿಸ್ತಾ ಇದ್ದೀವಿ. ಈ ಸಿನಿಮಾ ನಿಮ್ಮ ಜನ್ರೇಷನ್ಗೆ ಎಷ್ಟರ ಮಟ್ಟಿಗೆ ಹತ್ತಿರವಾಗ್ತದೆ? ಅದನ್ನು ಇವರು ಹೇಳಿದಾಗೆ ಫುಲ್ ಫಿಲಮ್ ಇನ್ ಆರ್ ಟ್ರೆಂಡ್ ಸಾಂಗ್ಸ್ ಆಗಿರ್ಬೋದು ಅಥವಾ ಅನ್ವಾಂಟೆಡ್ ಫಿಲ್ಲರ್ಸ್ ಆಗಿರ್ಬೋದು, ಆ ಥರದ್ದೆಲ್ಲ ಏನೂ ಇಲ್ಲ. ಅಂದರೆ ನಾವು ನೋಡ್ಬೇಕಾದ್ರೆ ಓಕೆ ಈ ಸಾಂಗ್ ಯಾಕೆ ಈಗ ಬಂತು, ರಿಲೆವೆನ್ಸೇ ಇಲ್ಲ ಅನಿಸುತ್ತೆ. ಬಟ್ ಆ ಥರದ್ದೆಲ್ಲ ನಾನ್ಸೆನ್ಸ್ ಈ ನಮ್ಮ ಸಿನಿಮಾದಲ್ಲಿ ಇಲ್ಲ. ಸೊ ಇಟ್ ಈಸ್ cut and straight to the story and what happens next ಅನ್ನೋದಲ್ಲ. So it's very relevant to this kind of a generation. So I don't think so they'll be bored with any of the fillers. ಕಮರ್ಷಿಯಲಿ ಯಾವ ರೀತಿಯ ಇದಿದೆ ನಿಮ್ಗೆ? ಸಿನಿಮಾ ಬಿಡುಗಡೆ ಹೊತ್ತಿಗೆ ಹೇಗೆ ಬಿಡುಗಡೆ ಮಾಡ್ತೀರಿ? ಎಷ್ಟು ಥಿಯೇಟ್ರಲ್ಲಿ? ಮತ್ತು ನಿಮ್ಮ ಸಿನಿಮಾವನ್ನು ಯಾರಾದರೂ ನೋಡಿದವರ ಅಭಿಪ್ರಾಯಗಳೇನು? ಸಿನಿಮಾ ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಯಾರೂ ನೋಡಿಲ್ಲ ಸರ್. ಬಟ್ ಆದರೆ ಸೋಮಣ್ಣ ಅಂತ ಡಿಸ್ಟ್ರಿಬ್ಯೂಟರ್ ನಮಗೆ ಶುಕ್ರ ಫಿಲ್ಮ್ಸು ಡಿಸ್ಟ್ರಿಬ್ಯೂಷನ್ ಅವ್ರು ಕೊಟ್ಟಿದ್ವಿ. ಟ್ರೈಲರ್ ಆಲ್ರೆಡಿ ಮಾತಾಡ್ತಿದೆ ಅನ್ನೋದು ಒಂದಷ್ಟು ಫೀಡ್ಬ್ಯಾಕ್ ಸಿಕ್ಕಿರೋದು. ಆಮೇಲೆ ಪೋಸ್ಟ್ ಪ್ರೊಡಕ್ಷನಲ್ಲಿ ಕೆಲವು ಕಡೆ ಸಿನಿಮಾ ನೋಡಿದಾರಲ್ಲ ಅವರು ಇಲ್ಲ ಇದು ಮಾತಾಡುತ್ತೆ ಸಿನಿಮಾ ಅನ್ನೋದನ್ನು ಹೇಳಿದ್ದಾರೆ. ಸದ್ಯಕ್ಕೆ ಮಟ್ಟಿಗೆ ಅದು ಸಮಾಧಾನ. ಅಲ್ಲಿಂದ ಮುಂದಕ್ಕೆ ನೀವು ಹೇಳ್ದಂಗೆ ಈಗಿನ ವಾತಾವರಣಕ್ಕೆ ಪ್ರೇಕ್ಷಕ ಬರೆದಿರೋದಕ್ಕೆ ಎಲ್ಲೋ ಒಂದು ಕಡೆ ಇದೊಂದು ಸಿನಿಮಾಗೆ ಇಲ್ಲ ಒಂದು ಚೂರು ಜಾಗ ಮಾಡಿಕೊಡುತ್ತೇನೋ ಅನ್ನೋ ನಂಬಿಕೆ ಇದೆ. ಎಲ್ಲ ಸಿನಿಮಾಗಳು ಹಾಗೆ ಆಗಬೇಕು ನನ್ನ ಪ್ರಾರ್ಥನೆ ಅದು. ಎಲ್ಲರೂ ಪಾಪ ಕಷ್ಟಪಡೋರು ಅಂತ ಪಡ್ತಾರೆ. ಬಟ್ ಜನ ಬರ್ತಿಲ್ಲ ಅನ್ನೋದು ನನ್ನ ಅಂದಾಜು. ಅವ್ನು ತುಂಬ ಸೂಕ್ಷ್ಮ ಆಗಿದ್ದಾನೆ, ತುಂಬ ಸ್ಮಾರ್ಟ್ ಆಗಿದ್ದಾನೆ. ಅವನಿಗೆ ಆ ಮೊಬೈಲ್ ಬಿಟ್ಟು ನಾನು ಇದನ್ನು ನೋಡಬೇಕು ಅನ್ನೋದನ್ನು ಅವ್ನು ತೀರ್ಮಾನ ಮಾಡಿದ್ರೆ ಬಂದೇ ಬರ್ತಾನೆ ಅಂತ ಅಂದ್ಕೋತಿದ್ದೀನಿ. ಅಲ್ಲೆಲ್ಲೋ ನಾವು ಇದೀವಿ ಥಿಯೇಟ್ರಿಗೆ ನಿರ್ಧಾರ ಮಾಡಿ ಬರ್ತಾನೆ ಅಂತ ಅನ್ನೋ ನಂಬಿಕೆ ನಮಗಿದೆ ಬಂದ ವಿಚಾರ. ಸೊ ನಿಮ್ಮ ಸಿನಿಮಾ ಆದರೆ ನಮ್ಮಲ್ಲಿ ಕನ್ನಡದಲ್ಲಿ ಹೊಸ ಹುಡುಗರು ತುಂಬ ಒಳ್ಳೆಯ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದಕ್ಕೆ ನಿಮ್ಮದು ಒಂದು ಸೇರ್ಪಡೆ ಅಂತ ಅಂದ್ಕೊಳ್ತೇನೆ. ಬಟ್ ಒಳ್ಳೊಳ್ಳೆ ಸಿನಿಮಾಗಳು ಬಂದರೂ ಜನ ಥಿಯೇಟ್ರಿಗೆ ಬಂದು ಅದನ್ನು ನೋಡುವಂಥ ಒಂದು ಕೆಲಸ ಆಗ್ತಾಯಿಲ್ಲ. ಬಹುಶಃ ನಿಮ್ಮ ಸಿನಿಮಾದಿಂದ ಅದಾಗಲಿ ಅಂತ ಭಾವಿಸ್ತೇನೆ. ವಿಶ್ ಆಲ್ ದ ಬೆಸ್ಟ್. Thank you.